सुशीलं सुमनसचरितं सुप्रेमवन्दितं सीते रामकथा हृदयम् ದೇವ, ಮಹಾದೇವ, ಏನಿದು? ನಾವು ಏಕಾಂತದಲ್ಲಿ ಆನಂದದಿಂದಿರಬೇಕಾದರೆ ಈ ಅಲ್ಲೋಲ ಕಲ್ಲೋಲವೇನು? ಶಿವ ಪಾರ್ವತಿಯ ವಾಸಸ್ಥಳವಾದ ಕೈಲಾಸ ಪರ್ವತವನ್ನು ಅದ್ಯಾವ ಮಹಾಶಕ್ತಿ ಅಲುಗಾಡಿಸುತ್ತಿದೆ? ಮಹಾಭಕ್ತನೋ ಅಥವಾ ಮಹಾಶಕ್ತಿವಂತನೋ ಯಾರು ಈ ಅಪರಾಧವನ್ನು ಮಾಡುತ್ತಿರುವುದು? ದೇವಿ, ಇದು ಶರಣಾಗತ ಭಕ್ತನ ಭಕ್ತಿಯ ಮೊರೆಯಲ್ಲ, ವರದಿಂದ ಗರ್ವಿತನಾದ ಬಲಾಢ್ಯನೊಬ್ಬನ ದುರಹಂಕಾರದ ಪ್ರದರ್ಶನ. ಅಲ್ಲಿ ನೋಡು. ವಿಭೀಷಣ, ಕುಮಾರ, ವಿಭೀಷಣ. ಮಾತೆ, ಏನಾಯ್ತು? ಏಕೆ ಈ ಆತಂಕ? ಈ ದಿನ ನಾನು ಶಿವಪೂಜೆ ಮಾಡಬೇಕಾದ್ರೆ ಭೂಮಿಯೆಲ್ಲ ನಡುಗಿದಂತಾಯ್ತು. ಭೂಕಂಪವಾಯ್ತೇನೋ ಎಂದು ಭೀತಿಪಟ್ಟೆ. ಶಿವಲಿಂಗದ ಮೇಲಿದ್ದ ಹೂಗಳೆಲ್ಲ ಚೆದರಿದವು. ಇದೇನು ಅನಾಹುತದ ಮುನ್ಸೂಚನೆಯೋ, ಎಂಥ ಕೆಟ್ಟ ಅಪಶಕುನವೋ? ನನಗೆ ಭಯವಾಗುತ್ತಿದೆ. ವಿಭೀಷಣ, ನಿನಗೆ ಭೂಕಂಪದ ಅನುಭವವಾಗಲಿಲ್ಲವೇ? ಇಲ್ಲ ಮಾತೆ, ನನಗೆ ಭೂಕಂಪನದ ಅನುಭವವಾಗಲಿಲ್ಲ. ಆದರೆ ಸಹೋದರನ ವಿಚಾರವಾಗಿ ನನ್ನ ಎದೆಯಲ್ಲಿ ಕಂಪನವಾಗುತ್ತಿದೆ. ನಿಜ ವಿಭೀಷಣ, ನನಗೂ ದಶಕಂಠನ ಬಗ್ಗೆ ಆತಂಕವಾಗುತ್ತಿದೆ. ಅವನು ಯುದ್ಧಕ್ಕೆ ಹೋದ. ಇಲ್ಲಿ ಶಿವಪೂಜೆ ಮಾಡುವಾಗ ಭೂಕಂಪನವಾಯಿತು. ನನ್ನ ಲಂಕೇಶ್ವರನಿಗೆ ಏನೂ ಆಗುವುದಿಲ್ಲ ತಾನೆ? ನನಗೇಕೋ ಭಯವಾಗುತ್ತಿದೆ. ವಿಭೀಷಣ, ದಶಕಂಠನ ಬಗ್ಗೆ ಏನಾದರೂ ವಿಷಯ ತಿಳಿಯಿತೆ? ಮಾತೆ, ಲಂಕೇಶ್ವರ ಕುಬೇರನ ಮೇಲೆ ಯುದ್ಧ ಮಾಡಿದ, ಅವನನ್ನು ಸೋಲಿಸಿದ. ಕುಬೇರನ ಪುಷ್ಪಕ ವಿಮಾನವನ್ನು ಬಲವಂತದಿಂದ ವಶಪಡಿಸಿಕೊಂಡ. ಅಲ್ಲಿಂದ ಅವನು ಅದೇ ಪುಷ್ಪಕ ವಿಮಾನದಲ್ಲಿ ಕೈಲಾಸ ಪರ್ವತದ ಕಡೆಗೆ ಹೊರಟ. ಏಕೆ ಸುಮ್ಮನಾದೆ ಕುಮಾರ? ಹೇಳು. ಮಾತೆ, ಕುಬೇರನು ಜಯಿಸಿದ ಅಹಂಕಾರದಲ್ಲಿ ಲಂಕೇಶ್ವರ ಪುಷ್ಪಕ ವಿಮಾನದಲ್ಲಿ ಕೈಲಾಸ ಪರ್ವತವನ್ನು ದಾಟಲು ಮುಂದಾದನಂತೆ. ಆಗ ಶಿವನ ಕಿಂಕರ ನಂದಿ ಅವನನ್ನು ತಡೆದನಂತೆ. ಆಮೇಲೆ ಅಗ್ರಜ ನಂದಿಯನ್ನೇ ಮೂದಲಿಸಿ
ಅವನ ಮಾತನ್ನು ಲೆಕ್ಕಿಸದೆ ಅವನ ಶಾಪಕ್ಕೆ ಗುರಿಯಾದನಂತೆ. ಹಾ, ಶಾಪವೇ? ಹೌದು ಮಾತೆ. ಇಷ್ಟಾದರೂ ಎಚ್ಚೆತ್ತುಕೊಳ್ಳದೆ ಶಿವಪಾರ್ವತಿಯರು ವಿಹರಿಸುತ್ತಿದ್ದ ಕೈಲಾಸ ಪರ್ವತವನ್ನೇ ತನ್ನ ಕೈಗಳಿಂದ ಕಿತ್ತೆಸೆಯಲು ಪ್ರಯತ್ನಿಸುತ್ತಿರುವನಂತೆ. ಅಯ್ಯೋ ಶಿವ ಶಿವ, ಮುಂದೇನು ಗತಿ? ಇಂತಹ ಅನಾಹುತಗಳು ನಡೆಯಬಾರದೆಂದೇ ನಾನು ಅವನನ್ನು ತಡೆಯಲು ಪ್ರಯತ್ನಿಸಿದ್ದು. ವಿಭೀಷಣ, ದಶಕಂಠನನ್ನು ತಡೆಯುವುದು ಹೇಗೆ? ಆ ಪರಮೇಶ್ವರನ ಶಕ್ತಿ ಎಷ್ಟೆಂಬುದು ಅವನಿಗೆ ಅರಿತಾಗಲೇ ಅವನ ಹುಚ್ಚಾಟಕ್ಕೆ ತಡೆ. ಮಾತೆ, ಮುಂದೇನಾಯಿತೆಂದು ತಿಳಿದ ಮೇಲೆ ನಿಮಗೆ ತಿಳಿಸುತ್ತೇನೆ. ಹಾಗೇ ಆಗಲಿ. ಅಲ್ಲಿಯವರೆಗೂ ನಾನು ಶಿವಪೂಜೆಯಲ್ಲಿ ನಿರತಳಾಗುತ್ತೇನೆ. ದೇವ, ಅವನಾರು? ಈ ಹುಚ್ಚುತನವೇಕೆ? ನಮ್ಮ ಕೈಲಾಸವನ್ನು ಮೇಲೆತ್ತುವ ಉದ್ದಟತನವೇಕೆ? ದೇವಿ, ಇವನು ಕೈಕಸಿ ಎಂಬ ರಾಕ್ಷಸ ಕುಲದ ಸ್ತ್ರೀಯಲ್ಲಿ ವಿಶ್ವವಸು ಎಂಬ ಮುನಿಯಿಂದ ಜನಿಸಿದ ದಶಕಂಠ. ಕುಬೇರನನ್ನು ಸೋಲಿಸಿದನೆಂದು ಮಧೋನ್ಮತ್ತನಾಗಿ ಪುಷ್ಪಕ ವಿಮಾನದಲ್ಲಿ ಬರುತ್ತಾ ಅಡ್ಡಿ ಆಯಿತು ಎಂದು ಕೈಲಾಸ ಪರ್ವತವನ್ನು ಎತ್ತಿ ಎಸೆಯುವ ಭ್ರಮೆಯಲ್ಲಿದ್ದಾನೆ. ಎಂಥ ಅಪಚಾರ, ಎಂಥ ದುಷ್ಟತನ! ನಮ್ಮ ಆನಂದವನ್ನು ಅಡ್ಡಿಪಡಿಸಿದ್ದಲ್ಲದೆ ನಮ್ಮ ಕೈಲಾಸವನ್ನು ಮೇಲೆತ್ತುವ ಅವಿವೇಕ. ದೇವ, ನಮ್ಮ ಆನಂದಕ್ಕೆ ಅಡ್ಡಪಡಿಸಿದ ಈ ದುಷ್ಟನಿಗೆ ನೀವೇ ತಕ್ಕ ಶಾಸ್ತಿ ಮಾಡಬೇಕು. ಹಾಗೆಂದು ಮೊದಲೇ ನೀವು ನನಗೆ ವಚನ ನೀಡಿದ್ದೀರಾ ಅಲ್ಲವೇ ದೇವ? ಹೌದು ಮಹಾದೇವಿ, ಇವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಅಪಾರವಾದ ನೋವನ್ನು ಅನುಭವಿಸಲಿ. ದಶಕಂಠ ಕುಮಾರ, ದಶಕಂಠ ಕುಮಾರ, ಕುಮಾರ! ಏನಾಯ್ತು ಮಾತೆ? ಏಕೆ ಹೀಗೆ ಕೂಗಿಕೊಂಡಿರಿ? ವಿಭೀಷಣ, ನನ್ನ ಪುತ್ರನಿಗೆ ಏನೋ ಅಪಾಯವಾಗಿದೆ. ಅವನು ನೋವಿನಿಂದ ಅಮ್ಮ ಎಂದು ಆರ್ತನಾಗಿ ಕೂಗಿದಂತಾಯಿತು. ಮಾತೆ, ಸಾಕ್ಷಾತ್ ಪರಮೇಶ್ವರನ ಎದುರು ಮದೋನ್ಮತ್ತನಾಗಿ ಮೆರೆದರೆ ಅಪಾಯವಾಗದಿರುತ್ತದೆಯೇ? ಅಂದರೆ ನನ್ನ ಪುತ್ರ ಪರಮೇಶ್ವರನ ಆಕ್ರೋಶಕ್ಕೆ ತುತ್ತಾದನೆ? ಮಾತೆ, ಏನು ಸಂಭವಿಸಿದೆ ಎಂದು ನಾನು ತಿಳಿದು ಹೇಳುತ್ತೇನೆ. ಅಲ್ಲಿಯವರೆಗೂ ತಾವು ಈ ದಯಾಮಯಾದ ಪರಮೇಶ್ವರನಿಗೆ ಮೊರೆ ಹೋಗಬೇಕು. ನಾನಿನ್ನು ಬರುತ್ತೇನೆ ಮಾತೆ. ಓಂ ನಮಃ ಶಿವಾಯ. ಪರಮೇಶ್ವರ, ಭಕ್ತವತ್ಸಲ, ನನ್ನ ಪುತ್ರನಿಂದ ಏನಾದರೂ ಅಪಚಾರವಾಗಿದ್ರೆ ನೀನೇ ಕೃಪೆ ತೋರಿ ಅವನನ್ನು ರಕ್ಷಿಸು ತಂದೆ, ಅವನನ್ನು ರಕ್ಷಿಸು. ಸೋದರ ರಾಮಚಂದ್ರ, ದಯಮಾಡಿ ನನ್ನ ಮಾತನ್ನು ಕೇಳು. ಪ್ರಜೆಗಳೆಲ್ಲ ನಿನ್ನಲ್ಲೇ ಅನುರಕ್ತರಾಗಿದ್ದಾರೆ. ಕೋಸಲ ಸಾಮ್ರಾಜ್ಯವನ್ನು ಆಳುವ ಸಾಮರ್ಥ್ಯ ನನಗಿಲ್ಲ. ಭರತ, ನಿನ್ನಲ್ಲಿ ಆ ಸಾಮರ್ಥ್ಯವಿದ್ದರೂ ಇಲ್ಲವೆಂದು ಏಕೆ ಹೇಳುತ್ತೀರಿ? ರಾಘವ, ದಯಮಾಡಿ ಕೃಪೆ ಮಾಡು. ನನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸಬೇಡ. ಭರತ, ಈ ಭ್ರಮೆಯನ್ನು ಬಿಡು. ವಿನಯಶೀಲನಾದ ನೀನು ನಮ್ಮ ಮಹಾಮಂತ್ರಿಗಳೊಂದಿಗೆ ಪ್ರಜಾಪಾಲನೆ ಮಾಡಲು ಖಂಡಿತ ಸಮರ್ಥನಾಗಿರುವೆ. ಈ ದುಃಖ ವಿಷಾದಗಳನ್ನು ಬಿಡು. ಧೀರನಾದ ನೀನು ಹೀಗೆ ದೈನ್ಯವನ್ನು ಅವಲಂಬಿಸಬಾರದು. ನಾನು ಎಷ್ಟು ಕೇಳಿಕೊಂಡರೂ ನೀನು ನನ್ನ ಮಾತಿಗೆ ಮನ್ನಣೆ ನೀಡುತ್ತಿಲ್ಲ. ಈಗ ನನಗುಳಿತಿರುವುದು ಒಂದೇ ದಾರಿ.
ಹೌದು, ಅದೊಂದೇ ದಾರಿ ನನಗೆ ಉಳಿದಿರುವುದು. ಭರತ, ಇದೇನಿದು? ಸೋದರ ರಾಮಚಂದ್ರ, ಈ ಸುವರ್ಣ ಪಾದಿಕೆಗಳಲ್ಲಿ ನಿನ್ನ ಪಾದಗಳನ್ನು ಒಮ್ಮೆ ಇಡು. ನಿನ್ನ ಪಾದ ಸ್ಪರ್ಶವಾದ ಈ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ನಾನು ನಿನ್ನ ಪ್ರತಿನಿಧಿಯಾಗಿ ರಾಜ್ಯ ಮುಗಿಯುವವರೆಗೂ ನಾನು ನಾರು ಮಡಿಯನ್ನುಟ್ಟು ಜಟಾಧಾರಿಯಾಗಿ ಹಣ್ಣು ಹಂಪಲನ್ನೇ ಸೇವಿಸುತ್ತಾ ನಗರ ಪ್ರವೇಶ ಮಾಡದೆ ಅಯೋಧ್ಯೆಯ ಹೊರಗಡೆಯೇ ವಾಸವಾಗಿರುತ್ತೇನೆ. ನಿನ್ನ 14 ವರ್ಷಗಳ ವನವಾಸ ಮುಗಿದ ನಂತರ ಮರುದಿನವೇ ನೀನು ನನಗೆ ಕಾಣದಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಇಲ್ಲ ಭರತ, ನೀನು ಅಗ್ನಿ ಪ್ರವೇಶ ಮಾಡಬಾರದು. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಒಂದು ಮಾತು ಮಾತ್ರ ನೆನಪಿನಲ್ಲಿಟ್ಟುಕೋ. ನನ್ನ ಮೇಲೆ ಹಾಗೂ ಸೀತೆಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನೀನು ನಿನ್ನ ಮಾತೆಯ ಮೇಲೆ ಕೋಪ ತೋರಬೇಡ. ಅವರನ್ನು ನೀನು ರಕ್ಷಿಸು. ಆಗಲಿ ಸೋದರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮೋ ನಮಃ. ಓಂ ನಮಃ ಶಿವಾಯ. ಕುಮಾರ, ವಿಭೀಷಣ, ದಶಕಂಠನ ಬಗ್ಗೆ ಏನಾದರೂ ತಿಳಿಯಿತೆ? ವಿಭೀಷಣ, ಏಕೆ ಮೌನವಾದಿಯಲ್ಲ? ನನ್ನ ದಶಕಂಠನಿಗೆ ಏನಾದರೂ ಆಪತ್ತು ಸಂಭವಿಸಿತೆ? ಮಾತೆ, ನಾನು ನಿರೀಕ್ಷಿಸಿದಂತೆ ಎಲ್ಲವೂ ನಡೆಯುತ್ತಿರುವಂತಿದೆ. ನಮ್ಮ ದಶಕಂಠನು ಪರಮೇಶ್ವರನ ವಾಸಸ್ಥಾನವಾದ ಪವಿತ್ರ ಕೈಲಾಸ ಪರ್ವತವನ್ನೇ ಕಿತ್ತೆಸೆಯಬೇಕೆಂಬ ದುಸ್ಸಾಹಸಕ್ಕೆ ಮುಂದಾದ. ಅಂಥ ದುರಹಂಕಾರದ ವರ್ತನೆಯನ್ನು ಪರಮೇಶ್ವರನು ಸಹಿಸುತ್ತಾನೆಯೇ ಮಾತೆ? ಅಂದರೆ ನನ್ನ ಮಗ ದಶಕಂಠ ಪರಮೇಶ್ವರನ ಆಕ್ರೋಶಕ್ಕೆ ಬಲಿಯಾಗಿ ಆಪತ್ತಿಗೆ ಸಿಲುಕಿದನೆ. ಅವನಿಗೆ ಏನಾಯಿತು? ಹೇಳು ವಿಭೀಷಣ, ಹೇಳು. ಮಾತೆ, ಕೈಲಾಸ ಪರ್ವತವನ್ನು ಕಿತ್ತೆಸೆಯಲು ನಮ್ಮ ದಶಕಂಠನು ತನ್ನ ತೋಳುಗಳನ್ನು ಪರ್ವತದ ಅಡಿಯಲ್ಲಿ ಹಾಕಿ ಅಲುಗಾಡಿಸಿದಾಗ ಪಾರ್ವತಿ ಪರಮೇಶ್ವರರು ಕೆರಳಿ ಕೆಂಡಾಮಂಡಲವಾದರು. ಆಗ ಶಿವನು ತನ್ನ ಹೆಬ್ಬೆರಳಿನಿಂದ ಮುಗಿದ ಕೂಡಲೇ ಪರ್ವತದ ಅಡಿಯಲ್ಲಿ ದಶಕಂಠನ ತೋಳುಗಳು ಸಿಲುಕಿಕೊಂಡವು. ತೋಳುಗಳನ್ನು ಬಿಡಿಸಿಕೊಳ್ಳಲಾಗದೆ ನೋವಿನಿಂದ ಆಕ್ರಂದನ ಮಾಡುತ್ತಿದ್ದಾನೆ ನಮ್ಮ ದಶಕಂಠ. ಅಯ್ಯೋ ಕುಮಾರ, ಲಂಕೇಶ್ವರ,
ಎಂತ ದುಸ್ಥಿತಿಗೆ ಸಿಲುಕಿದೆಯಪ್ಪ ನೀನು. ನಿಜ ಮಾತೆ, ಇದು ತಂದುಕೊಂಡ ದುಸ್ಥಿತಿ. ಮಿತಿ ಮೀರಿ ವರ್ತಿಸುವುದರ ಪರಿಣಾಮ ಇದು. ಮಗನೇ ದಶಕಂಠ, ಆ ದೇವದೇವನಾದ ಪರಮೇಶ್ವರನ ಕೋಪಕ್ಕೆ ತುತ್ತಾಗುವ ಅವಿವೇಕತನ ತೋರಿಸುತ್ತಾರೆಯೇ ಮಗನೇ. ಇನ್ನು ಆ ಶಿವನೇ ನಿನಗೆ ದಿಕ್ಕು, ಅವನೇ ನಿನಗೆ ದಾರಿ ತೋರಬೇಕು. ದೇವ, ಭಕ್ತವತ್ಸಲ, ದಯಾಮಯ, ನನ್ನ ಪುತ್ರನನ್ನು ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಯಾತನೆಯನ್ನು ತಡೆಯಲಾರೆ, ಯಾರಾದರೂ ಕಾಪಾಡಿ. ಅಯ್ಯೋ, ಕಾಪಾಡಿ, ಕಾಪಾಡಿ, ಯಾರಾದರೂ ಕಾಪಾಡಿ. ನೋವು ಸಹಿಸಲಾರೆ ಮಾತೆ, ಯಾತನೆಯನ್ನು ಸಹಿಸಲಾರೆ, ಕಾಪಾಡಿ. ಮಹಾಪ್ರಭು, ಆ ದೇವಾದಿದೇವನಾದ ಶಂಕರನ ಶಕ್ತಿಗೆ ಸಾಟಿಯುಂಟೆ? ಆ ಶಂಕರನನ್ನು ಗೆದ್ದವರುಂಟೆ ಪ್ರಭು? ಆ ಶಂಕರನ ಕೈಲಾಸವನ್ನು ಕೀಳುವ ದುಸ್ಸಾಹಸ ಮಾಡಬಹುದೇ? ಈಗೇನು ಮಾಡಲಿ? ನನ್ನನ್ನು ಈ ಯಾತನೆಯಿಂದ ಬಿಡುಗಡೆಗೊಳಿಸುವವರಾರು? ಪ್ರಭು, ಬಲ ಪರಾಕ್ರಮಗಳಿಂದ ಗೆಲ್ಲಲಾಗದ ಆ ಪರಮೇಶ್ವರನನ್ನು ಭಕ್ತಿ ಸ್ತುತಿಗಳಿಂದ ಪ್ರಸನ್ನಗೊಳಿಸಬಹುದು. ಆ ಶಿವನಿಗೆ ಶರಣು ಹೋಗಿ ಆತನ ಕೃಪೆಯಿಂದಲೇ ನಿಮ್ಮ ಈ ದುರವಸ್ಥೆ ದೂರವಾಗಬಹುದು. ಹೌದು ಮಂತ್ರಿ, ನನ್ನ ಸಮಸ್ತ ಬಲವನ್ನು ಉಪಯೋಗಿಸಿದರೂ ಈ ಕೈಲಾಸವನ್ನು ಎತ್ತಲು ಸಾಧ್ಯವಿಲ್ಲ. ಮಹಾಮಹಿಮ ಆ ಶಂಕರನ ಬಲದ ಮುಂದೆ ನನ್ನ ಬಲವೇ. ಶಿವನೇ, ನಿನಗೆ ಶರಣು. ಹೇ ಪರಮೇಶ್ವರ, ನೀಲಕಂಠ, ಗಿರಿಜಾರಮಣ, ಕೈಲಾಸಪತಿ, ಕೃಪಾಸಾಗರ, ಭಕ್ತವತ್ಸಲ, ನೀನೇ ಶರಣು. ನೀನೇ ನನಗೆ ಗತಿ, ನೀನೇ ನನಗೆ ಮತಿ. ಅನ್ಯಥಾ ಶರಣಂ ನಾಸ್ತಿ, ಅನ್ಯಥಾ ಶರಣಂ ನಾಸ್ತಿ, ಅನ್ಯಥಾ ಶರಣಂ ನಾಸ್ತಿ. ಯಾವುದು ಕಾಣದ ಶಕ್ತಿ ನಮ್ಮನ್ನು ಇಲ್ಲಿಂದ ಹೋಗುವಂತೆ ಪ್ರೇರೇಪಿಸುತ್ತಿದೆ. ನಾವಿನ್ನು ಬರುತ್ತೇವೆ. ನಿಮಗೆ ಮಂಗಳವಾಗಲಿ. ಸಹೋದರ, ಆ ಮುನಿಗಳು ಈ ಸ್ಥಳವನ್ನು ಬಿಟ್ಟು ಹೋಗುವುದಕ್ಕೆ ಯಾವುದೋ ಪ್ರಬಲವಾದ ಕಾರಣವಿರಬೇಕು. ಅವನು ಹಿಂತಿರುಗಿ ಬರುವವರೆಗೂ ಕೋಸಲ ದೇಶದ ಯೋಗಕ್ಷೇಮವನ್ನು ಈ ದಿವ್ಯ ಪಾದುಕೆಗಳೇ ನೋಡಿಕೊಳ್ಳುತ್ತದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.